ಲವ್ ಬಾಮೈದ ಇನ್ನೂ ನಿದ್ದೆ ಮಂಪ್ರಲ್ಲೇ ಇದೆಯಲ್ಲೋ ಏದಳ ಸಾಕೋ. ಬೆಳಿಗ್ಗೆನೆ ಏನೋ ನಿಂದು ಮೊದಲೇ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನನಗೆ ಆಮೇಲೆ ಮಾಡ್ತೀನಿ. ಏನೋ ರಾತ್ರಿ ಎಲ್ಲ ನಿದ್ದೆ ಇಲ್ವಾ? ಯಾಕೋ ಏನೋ ಸಮಾಚಾರ? ಏಯ್ ಸುಮ್ಮನಿರ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಸತ್ಯ ಬೇರೆ ಮಲ್ಕೊಂಡಿದ್ದಾಳೆ, ಇಲ್ಲಾಂದ್ರೆ ಬಾಯಿಗೆ ಬಂದಂಗೆ ಬೈತಾ ಇದೆ. ಕಳ್ಳ ದೊಡ್ಡನಾಗ್ಬಿಟ್ಟಿದ್ಯಾ? ನಿನಗೂ ನಿದ್ದೆ ಇಲ್ಲ, ಸತ್ಯ ಇನ್ನೂ ಮಲಗಿದಾಳೆ, ಏನೋ ಕಲೆಕ್ಷನ್ ಇದೆ. ನಿದ್ದೆಗಡೆ ಥರ ಏನು ನಡೀತು ಹೇಳ? ಲೋ ಸುಮ್ಮನಿರೋ, ನೀನು ಅನ್ಕೊಳ್ಳೋ ಥರ ಯಾವ ಸೀನು ನಡೆದಿಲ್ಲ. ಓದ್ತಾ ಇದ್ಲು, ನಾನು ಅದಕ್ಕೆ ಎಚ್ಚರವಾಗಿದ್ದೆ. ಏನು ಅಕ್ಕ ಬಂದು ಓದ್ತಿದ್ದಾಳ? ಅಲ್ಲ ಅಕ್ಕ ಬಂದು ಓದ್ತಿದ್ರೆ ನೀನು ಯಾಕೆ ನಿದ್ದೆಗೆಡಬೇಕು? ಏನು ಲವ್ವಾ? ಯಾಕೆ ಡೌಟಾ? ನನ್ನ ಹೆಂಡತಿ ಮೇಲೆ ನನಗೆ ಲವ್ ಇಲ್ಲದೆ ಇನ್ನು ಯಾರ ಮೇಲೆ ಲವ್ ಇರಬೇಕು? ಲವ್ ಏನೋ ಇದು ಅಸಹ್ಯ, ಗಂಡಸ್ರಿಗೆಲ್ಲ ಮುತ್ಕೊಟ್ಕೊಂಡು. ಹಲೋ, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ. ನಾನು ಮುತ್ತು ಕೊಟ್ಟಿದ್ದು ನನ್ನ ಹೆಂಡತಿಗೆ. ಆಹಾ ಏನೋ ಬಾಮೈದ, ಇಷ್ಟೊಂದೆಲ್ಲ ಮುಂದುವರೆದ್ಬಿಟ್ಟಿದ್ಯಾ. ಬೇಸ್ ಕಣೋ, ಇವತ್ತು ನಾನು ನಿನ್ನ ಮೆಚ್ಚಿದೆ. ಇದೆಲ್ಲ ಏನು ಅಲ್ಲ ಬಿಡೋ. ಓಹೋ ಹೋ, ನಾವಿನ್ನೂ ಏನೇನು ಕೇಳಬೇಕು, ಏನೇನು ನೋಡಬೇಕು? ಅಕ್ಕ ಬಂಡ್ಗಿನ್ನೂ ಎಚ್ಚರ ಆಗಿಲ್ವೋ? ಇಲ್ಲ ಕಣ, ಮಗು ಥರ ಮಲ್ಕೊಂಡಿದ್ದಾಳೆ. ಏನು ಅಕ್ಕ ಬಂಡ್ ಮಗುನ 10 ಜನ ಬಂದ್ರು ಎಗರು ಸೆದೆ ಓದ್ಯೋ ದೊಡ್ಡ ಮಗು? ಅದೆಲ್ಲ ಬೇರೆಯವ್ರಿಗೆ, ನನ್ನ ಹತ್ರ ಸತ್ಯ ಆಗಿಲ್ಲ. ನಾನು ಕಂಡ್ರೆ ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ, ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ. ಹಾಂ ಹಾಂ ಗೊತ್ತಾಗ್ತಿದೆ ಬಿಡಪ್ಪ. ಬಮಿದ ನನಗೊಂದು ಚಿಕ್ಕ ಡೌಟು. ಅಕ್ಕ ಬಂದು ಮಲಗಿರ್ಬೇಕಾದ್ರೆ ಏನೋ ಮುತ್ಕೊಟ್ಟೆ, ಎಚ್ಚರ ಇರಬೇಕಾದ್ರೆ ಮುತ್ಕೊಡೋ ಧೈರ್ಯ ಇದೆಯೋ? ಅಯ್ಯಯ್ಯೋ ಇಲ್ಲಪ್ಪ, ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೇ ಎದೆ ಡವ 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 ಅಂತ ಹೊಡ್ಕೊಳ್ಳೋದು ಕಣೋ. ಇನ್ನು ಹೇಗೋ ಮುತ್ಕೊಡ್ಲಿ? ಸರಿ ಆಯ್ತು. ಇಲ್ಲ, ನೀನು ಎಷ್ಟೋ ಮಾತಾಡ್ತೀಯ. ನಿದ್ದೆ ಅಂತ ಹೇಳಿದ್ರು ಒಂದೇ ಸಮನೆ ಮಾತಾಡ್ತಾ ಇರ್ತಲ್ಲ. ಆಯಿತು ಬಿಡಪ್ಪ, ಮಲ್ಕೋ, ಗುಡ್ ನೈಟ್. ಇಲ್ಲ ಬಮಿದ, ನೆಕ್ಸ್ಟ್ ಟೈಮಿಂದ ಅಕ್ಕ ಬಂದು ಎಚ್ಚರ ಇರ್ಬೇಕಾದ್ರೆ ಅಂತ ಮುತ್ಕೊಳಕ್ಕೆ ಟ್ರೈ ಮಾಡೋ. ಓಕೆ ಬಾಯ್. ಹಾಳಾದವನು ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟ. ಈಗಿನ ಕಾಲದ ಹುಡುಗಿರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಮ್ಮ. ಒಂದು ಸಲ ತಾಳಿ ಕಟ್ಟರೆ ಮುಗೀತು, ಅವನೇ ಸರ್ವಸ್ವ ಅಂತ ಬದುಕ್ತಾ ಇದ್ವಿ. ಕಷ್ಟನೋ ಸುಖನೋ ಅವನೇ ನಮಗೆಲ್ಲ ಅಂತ ತಿಳ್ಕೊಂಡು ಬದುಕ್ತಾ ಇದ್ವಿ ಕಣೆ. ಈಗಿನ ಕಾಲದ ಹುಡುಗಿರು ಸಂಬಂಧಗಳನ್ನ ಚಿಟಿಕಿ ಬಡಿಯೋ ಅಷ್ಟರಲ್ಲಿ ಮುರ್ಕೊಂಡ್ಬಿಡ್ತಾರೆ. ಸಮಾಜದ ಭಯ ಮೊದಲೇ ಇಲ್ಲ, ನೆಮ್ಮದಿಯಾಗಿರ್ತಾರೆ. ಇದು ಯಾವ ಥರದ ನೆಮ್ಮದಿ ಅತ್ತೆ? ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ನಿಮ್ಮ ಮಗಳು ಯಾಕೆ ಒಬ್ಬಳೇ ಬಂದಿದ್ದಾಳೆ, ಅಳಿಯಂದ್ರು ಬಂದಿಲ್ವಾ, ಏನಾದರೂ ಸಮಸ್ಯೆನಾ ಅಂತ. ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಅಳಿಯಂದ್ರದ್ದು ಸುದ್ದಿನೇ ಇಲ್ವಲ್ಲಿ. ಇವಳು ಬಿಟ್ಟು ಬಂದಿದ್ದಕ್ಕೆ ಅದೆಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಇವಳಂತೂ ಜಗಮೊಂಡಿ ಹಠಮಾರಿ. ಹೋಗಲಿ, ಅಳಿಯಂದ್ರಾದರೂ ಒಂದು ಫೋನ್ ಮಾಡೋದು ಬೇಡವಾ? ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತಾರೆ, ಇವಳನ್ನ ಬಿಟ್ಟು ಹೆಂಗಿರ್ತಾರೆ?
ಏ ದಿವ್ಯಾ, ಏನಕ್ಕೆ ಹಂಚು ಆರೋಗೋ ಥರ ನಗ್ತಿದೆಯಲ್ಲ? ಸ್ವಲ್ಪ ನಿಧಾನ. ಅಮ್ಮ, ನಿನಗೆ ನಾನು ನಕ್ಕಿದ್ರೂ ಪ್ರಾಬ್ಲಮಾ? ಯಾಕೆ ಯಾವಾಗಲೂ ಅಳ್ತಾ ಇರಬೇಕಾ? ಹಾಗೇನಾದರೂ ಮನಸ್ಸಲ್ಲಿದ್ರೆ ಅದನ್ನು ಹೇಳ್ಬಿಡು. 3 ಹೊತ್ತು ಅಳ್ತಾ ಬಿದ್ದಿರ್ತೀನಿ. ಥೂ, ಅಲ್ಲಿದ್ರೂ ನೆಮ್ಮದಿ ಇಲ್ಲ, ಇಲ್ಲಿ ಬಂದರೆ ನಿನ್ನ ಕಾಟ. ವಿಷಯ ಅದಲ್ವೇ, ಮದುವೆ ಆದ ಮಗಳು ತವ್ರ ಮನೆ ಸೇರಿಕೊಂಡ್ರೆ ಜನ ಹೇಗೆಲ್ಲ ಮಾತಾಡ್ತಾರೆ ಗೊತ್ತಾ? ಅದಕ್ಕೆ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡಿರೋದು. ಮಾತಾಡೋರು 1000 ಮಾತಾಡ್ತಾರ ಅಜ್ಜಿ, ಅವ್ರೇನು ಮನ್ಸಾಗ್ತಾರಾ? ನಿನ್ನ ಸೊಸೆಗೆ ಅವ್ರಿವ್ರ ಮಾತು ಕೇಳೋದನ್ನ ಬಿಡಕ್ಕೆ ಹೇಳು, ಎಲ್ಲ ಸರಿ ಹೋಗುತ್ತೆ. ಆಯಿತು, ಸರಿ. ಅಳಿಯಂದ್ರಿಗೆ ಫೋನ್ ಮಾಡಿದ್ದೇನೆ. ನಿಮ್ಮ ಸಮಸ್ಯೆನ ಯಾವಾಗ ಪರಿಹರಿಸ್ಕೊಳ್ತೀರಾ ಮೊದಲು ಹೇಳೋ. ಸರಿ ಮಾಡ್ಕೊಳಕ್ಕೆ ಏನಿದೆ? ನಾನು ಅವತ್ತೇ ಹೇಳ್ದೆ ತಾನೆ ಅವನನ್ನು ಬಿಟ್ಟೆ ಅಂತ. ಅವನ ಮುಖನೇ ನೋಡಲ್ಲ ಅಂದಮೇಲೆ ಅವನಿಗೆ ಯಾಕೆ ಫೋನ್ ಮಾಡಲಿ? ನಾನು ಬಂದೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀನೇನು ಹೇಳ್ದೆ ಇದ್ರೆ ನಮಗೇನೋ ಗೊತ್ತಾಗುತ್ತೆ. ಬರೀ ಕಾಲೇಜು, ಓದೋದು, ಪಾರ್ಟ್ ಟೈಮ್ ಕೆಲಸ ಅಂದ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ. ಸುಮ್ಮನೆ ನನ್ನಿಂದ ಈಗ ಎಲ್ರಿಗೂ ತೊಂದರೆ. ತೇರಿಕೆ ಮತ್ತೆ ಪುರಾಣ ಶುರು ಮಾಡ್ದ. ಅವಾಗಲೇ ಹೇಳಿಲ್ವಾ ತಾವು ಮಾಡಿರೋದು ತುಂಬ ಒಳ್ಳೆ ಕೆಲಸ ಅಂತ? ಪ್ರೀತಿ ಮಾಡೋದಂತೂ ಒಳ್ಳೆ ಕೆಲಸ ಅಲ್ಲ ಬಿಡೋ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನ ರೀತಿ ಮುಂದೆ ಹೇಳು, ಅಟ್ಟಾಡ್ಸ್ಕೊಂಡು ಎಕ್ಕಡದಲ್ಲೇ ಇಕ್ತಾಳೆ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು, ಮುಂದಾಗೋದ್ರ ಬಗ್ಗೆ ತಲೆ ಕೆಡಿಸ್ಕೋ. ಮುಂದೆ ನೆಟ್ಟಿಗೋದು IAS ಪಾಸ್ ಮಾಡಬೇಕು ಅಷ್ಟೇ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಮುಂದಕ್ಕೆ ನಾನೇ ಎತ್ತಕೊಂಬಂದು ಮದುವೆ ಮಾಡಿಸ್ತೀನಿ. ಅಂದ್ರೆ ನಾವು ಎಲ್ಲ ಲೇ ಪಾಪ ಕಣೋ, ಆ ಮಗುನ ಯಾಕೋ ಅಂಗುರಾಯಿಸ್ತಾ ಇದೆಯಾ? ಅವನು ಹೇಳಿದ್ದು ಎತ್ತಾಕೊಂಬರೋದು ಅಂತಲ್ಲ, ಅವಳ ಕರ್ಕೊಂಬಂದು ಮದುವೆ ಮಾಡಿಸ್ತೀವಿ ಅಂತ. ಅವಾಗ ನೀನು ದೊಡ್ಡ ಆಫೀಸರ್ ಆಗಿರ್ತೀಯ. ರಿತು ಮನೆಯವರಲ್ಲ ನಿನ್ ಕಾಲ್ ತೊಳ್ತಿ ನಮ್ಮ ಮನೆ ಅಲಿಯಂದ್ರಾಗಿರಕ್ಕೆ ಸರ್ ಅಂತಾರೆ. ಆದ್ರೂ ನಂಗೊಂದು ಡೌಟ್ ಕಣೋ, ಆ ರೀತು ಇವನ್ಗೆ ಹೆಂಗ್ ಬಿದ್ಲು ಅಂತ. ಇವ್ನು ನೋಡಿದ್ರೆ ಯಾವಾಗಲೂ ಆದರ್ಶ ಆದರ್ಶ ಅಂತ ಬಡ್ಕತಾ ಇರ್ತಾನೆ, ಅವಳು ನೋಡಿದ್ರೆ ಬಾಯಿ ಬಡ್ಕೊಳ್ಳೋ ಬಜಾರಿ, ಇವನು ನೋಡಿದ್ರೆ ಸಾಫ್ಟ್ ಮನ್ಸ.
ಅಲ್ಲ ಇವರಿಬ್ರು ಹೆಂಗೆ ಸಿಂಕ್ ಆಗ್ಬಿಟ್ರು ಅಂತ. ಅವಳೇನು ಬಜಾರಿ ಏನಲ್ಲ, ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ. ಒಳ್ಳೆ ಕಣವಳು. ಆಗ್ಲೇ ಯಾರೋ ಪ್ರೀತಿ ಪ್ರೇಮಕ್ಕೆ ಬೀಳ್ಬಾರ್ದು ಅಂತ ಭಾಷಣ ಕೊಯ್ದಿದ್ರಪ್ಪ. ಈಗ ಪ್ರೀತಿ ಮಾಡಾಯ್ತಲ್ಲ ಇನ್ನೇನು. ಈಗ ಇಡೀ ಲೈಫಿಗಳೊಬ್ಳೆ. ಆದರೂ ಪಾಪ ಕಣೋ, ನನ್ನ ಲವ್ ಮಾಡಿ ಅಷ್ಟೆಲ್ಲ ಕಷ್ಟ ಅನುಭವಿಸಂಗಾಯ್ತು. ಅದೇ ಬೇರೆ ಯಾರನ್ನಾದ್ರೂ ಲವ್ ಮಾಡಿದರೆ ಮೋಸ್ಟ್ಲಿ ಅವ್ರ ಮನೇಲಿ ಒಪ್ಕೊಂಡಿರೋರು ಏನೋ ಪಾಪ. ಅವಳು ಇಷ್ಟೆಲ್ಲ ಅನುಭವಿಸ್ಬೇಕಾಗೇ ಇರಲಿಲ್ಲ. ಹುಡುಗ ಹುಡುಗಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಯೋಣ. ನೋಡ್ರಪ್ಪ, ಸಂದೇಶ ಬಂದೇ ಬಿಡ್ತು. ರಾಕಿ ತಗೋ, ಪಿಕ್ ಮಾಡು, ಮಾತಾಡು. ಲವ್, ಈಗಷ್ಟೇ ಅವಳ ಜೊತೆ ಮಾತಾಡೋಕ್ಕಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೆನೆದವರ ಮನದಲ್ಲಿ ನಂಗೆ ಅವಳೇ ಕಾಲ್ ಮಾಡಿದ್ದಾಳೆ, ಎತ್ತ ಫೋನು. ಹಾಗಲ್ಲ ಕಣ್ರೋ, ಅವಳ ಫೋನು ಅವಳ ಹತ್ರನೇ ಇರಲಿಲ್ಲ, ಅವ್ರ ಅಪ್ಪನ ಹತ್ರ ಇತ್ತು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೇನಂತೆ, ನೀ ಬಾವಿ ಮಾವತ್ತಾನೆ, ಧೈರ್ಯವಾಗಿ ಮಾತಾಡು. ಅಲ್ವಾ, ಈಗೇನು ವಿಷಯನ ಗುಟ್ಟಾಗ ಇಟ್ಟಿದ್ದೀರಾ, ಎಲ್ಲ ರಟ್ ಮಾಡಿ ಇಡೀ ಊರಿಗೆ ಹೇಳ್ಬಿಟ್ಟಿದ್ದೀರಾ. ಫೋನ್ ಎತ್ತೋ. ಸುಮ್ನಿರ ರಗ್ಗೆ, ಪಕ್ಕ ರೀತುನೇ ಕಾಲ್ ಮಾಡ್ತಿರೋದು. ಅಲ್ಲ, ಅವ್ರ ಅಪ್ಪ ಅವಳ ನಂಬರಿಂದ ಯಾಕೆ ಮಾಡ್ತಾರೆ? ಅದು ಕಣ ಪಾಯಿಂಟ್ ಅಂದ್ರೆ ನೀನು ಫೋನ್ ರಿಸೀವ್ ಮಾಡೋ. ರಿಸೀವ್ ಮಾಡೋ. ಹಾಯ್ ಅಮ್ಮ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಾರ್ತಿಕ್, ಕೂತಿದ್ದೀನಿ ಸುಮ್ಮನೆ, ಕೂತ್ಕೋ. ಥ್ಯಾಂಕ್ ಯು. ಹಬ್ಬ, ಇಷ್ಟೊಂದು ದಿನ ಆದಮೇಲೆ ನಿಮ್ಮ ಮುಖದ ಮೇಲೆ ನಗು ನೋಡಿ ಖುಷಿ ಆಯಿತು. ಇಲ್ಲಾಂದರೆ ನಿಮ್ಗೆ ಯಾವಾಗಲೂ ಚಿಂತೆ ಟೆನ್ಷನ್ನೇ ಇರ್ತಾಯಿತ್ತು. ಸದ್ಯ ನನ್ನ ಮಗನಿಗೆ ನನ್ನ ಕಡೆ ಅಷ್ಟಾದರೂ ಗಮನ ಇದೆಯಲ್ಲಪ್ಪ. ನಿಮ್ಮನ್ನು ಗಮನಿಸ್ತೇನೆ, ಯಾರನ್ನ ನಮ್ಮ ಗಮನಿಸ್ಲಿ. ಅದು ಸರಿ, ನಾನೇನೋ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನು ಕೇಳು. ಅವತ್ತು ಸತ್ಯನ್ಗೆ ಅಡುಗೆ ಮನೆಗೆ ಬರಬೇಡ ಅಂತ ರಿಸ್ಟ್ರಿಕ್ಷನ್ ಮಾಡಿದ್ದು ನೀವೇ ತಾನೆ? ಮತ್ತು ಇವತ್ತು ಯಾಕೆ ಸತ್ಯನ ಒಳಗಡೆ ಬಿಟ್ಕೊಂಡಿದ್ದೀರಾ? ಯಾಕೆ ಅಂದರೆ ಏನು, ಊರ್ಮಿಳ ಪಾಪ ಒಬ್ಬಳೇ ಒದ್ದಾಡ್ತಾ ಇದ್ಲು, ಅವಳಿಗೆ ಸಹಾಯ ಆಗಲಿ ಅಂತ ಸತ್ಯನಲ್ಲಿ ಕಳಿಸ್ದೆ ಅಷ್ಟೇ. ಅಮ್ಮ, ಇದೇ ಕಾರಣ ಆಗಿದ್ದಿದ್ರೆ ಚಿಕ್ಕಮ್ಮಂಗೆ ಸಹಾಯ ಆಗಲಿ ಅಂತ ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೋತಾ ಇದ್ರಿ, ಸತ್ಯನ ಒಳಗಡೆ ಬಿಡ್ತಾ ಇರಲಿಲ್ಲ. ಅಂದರೆ ಕಾರ್ತಿಕ್, ಯಾಕೆ ನಗ್ತಾ ಇದೀಯಾ? ಅಂದರೆ ಇದಕ್ಕೆ ಬೇರೆ ಏನೋ ಕಾರಣ ಇದೆ, ಆದರೆ ನೀವು ಅದು ಏನು ಅಂತ ಹೇಳ್ತಾ ಇಲ್ಲ. ನನ್ನ ಪ್ರಕಾರ ನಿಮಗೆ ಸತ್ಯನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ನೀನೇನೇನೋ ತಿಳ್ಕೊಂಡ್ರೆ ಅದಕ್ಕೆ ನಾನು ಹೊಣೆಯಲ್ಲ. ಸತ್ಯನ ಬಗ್ಗೆ ನನಗೆ ಯಾವ ಭಾವನೆನೂ ಇಲ್ಲಪ್ಪ. ಇದು ನಾನು ಒಪ್ಪಲ್ಲ. ಮೊನ್ನೆ ಎಂಗೇಜ್ಮೆಂಟ್ ಘಟನೆ ಆದಮೇಲಿಂದ ನಿಮಗೆ ಗೊತ್ತಾಗಿದೆ ಸತ್ಯ ನೀವು ಅಂದ್ಕೊಂಡಷ್ಟು ಕೆಟ್ಟವಳಲ್ಲ ಅಂತ. ಅದಕ್ಕೆ ನೀವು ಅವಳನ್ನ ಅಡುಗೆ ಮನೆ ಒಳಗಡೆ ಬಿಟ್ಕೊಂಡಿದ್ದೀರಾ. ನಿಮ್ಮ ಮನಸ್ಸು ನನಗೆ ಚೆನ್ನಾಗಿ ಗೊತ್ತಮ್ಮ. ಸತ್ಯನ ಒಳ್ಳೆತನ ನಿಮ್ಮ ಮನಸ್ಸು ಗೆದ್ದಿದೆ, ಆದರೂ ನೀವು ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಆ್ಯಕ್ಷನಲ್ಲಿ ತೋರಿಸ್ತಾ ಇದ್ದೀರಾ ಅಷ್ಟೇ. ಎಲ್ಲ ಏನೂ ಇಲ್ಲ ಕಣ. ನಿಮಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ಅಮ್ಮ. ಮೊದಲು ನಾನು ನಿಮ್ಮ ಥರನೇ ಸತ್ಯನ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ಇವಾಗ ನನಗೆಲ್ಲ ಅರ್ಥ ಆಗ್ತದೆ. ಸತ್ಯ ಸ್ವಲ್ಪ ಹೊರಟು ನಿಜ ಒಪ್ಕೋತೀನಿ, ಆದರೆ ಅವಳ ಮನಸ್ಸು ತುಂಬ ಮೃದು ಅಮ್ಮ. ನಮ್ಮ ಮನೆಗೆ ಯಾವತ್ತಿದ್ರೂ ಸತ್ಯನಿಂದ ಒಳ್ಳೇದಾಗತ್ತೆ ಹೊರತು ಕೆಟ್ಟದಾಗಲ್ಲಮ್ಮ. ಹೆಂಡತಿ ಪರ ವಹಿಸ್ಕೊಂಡು ಏನೇನೋ ಹೇಳಬೇಡ. ಹಾಂ, ಹೋಗಲಿ ಬಿಡಮ್ಮ. ನನ್ನ ಗ್ಯಾರಂಟಿ ಇದೆ, ಒಂದಲ್ಲ ಒಂದಿನ ನೀವು ಸತ್ಯನ ಒಪ್ಕೊಂತೀರಾ ಅಂತ. ಅವಳು ಒಳ್ಳೆತನ ನಿಮ್ಮ ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅಂತ. ಸರಿ, ನಂಗೆ ಲೇಟ್ ಆಯಿತು. ಚಿಕ್ಕಿ ಆಯ್ತಾ?
ಕಾರ್ತಿಕ್ ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಮದುವೆ ಆಗಿ ಬಂದಾಗಿಂದ ಇವತ್ತಿನವರೆಗೂ ಸತ್ಯ ಈ ಮನೆಗೆ ಒಳ್ಳೆಯದನ್ನೇ ಮಾಡಿದಾಳೆ. ಆದರೂ ನನಗೆ ಯಾಕೆ ಅದು ಕಾಣಿಸ್ದೆ ಹೋಯ್ತು? ಮೊನ್ನೆನೂ ಅಷ್ಟೇ, ಸತ್ಯ ರಿತುನ ವಾಪಸ್ ಕರ್ಕೊಂಡು ಬರದೇ ಹೋಗಿದ್ರೆ ನಮ್ಮ ಮನೇಲಿ ಏನೆಲ್ಲ ಅನಾಹುತ ನಡೆದಿರೋದು. ಮೊದಲೇ ನಮ್ಮವರು ಪೇಷಂಟು, ಅವ್ರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಲಕ್ಷ್ಮಣ ಅಂತೂ ಅದೇನಾಗ್ತಿದ್ನೋ ಏನೋ. ಒಟ್ಟಿನಲ್ಲಿ ಸತ್ಯ ನಮ್ಮ ಮನೆ ಉಳಿಸಿದ್ಲು. ನಿನ್ನನ್ನೇ ಕೇಳ್ತಾ ಇರೋದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನು ಹುಡ್ಕೊಂಡು ಬಂದೆ ಬೇಬಿ. ನಿಂದು ನಂದು ಸಂಬಂಧ ಮುಗೀತು ಅಂದಮೇಲೆ ನೀನ್ ಯಾಕೋ ಇಲ್ಲಿಗೆ ಬರಬೇಕು? ಗಂಡ ಹೆಂಡತಿರ ಸಂಬಂಧ 7 ಜನ್ಮದ್ದು ಅಂತಾರೆ. ಹಾಗಿರುವಾಗ ಹೇಗೆ ಮುಗಿಯೋಕೆ ಸಾಧ್ಯ ಬೇಬಿ? ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರೋದು, ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ಗಂಡ ಇರೋದು ನ್ಯಾಯ ಅಲ್ವಾ? ಅದಕ್ಕೆ ಎಲ್ಲ ಗಂಟು ಮೂಟೆಯನ್ನು ಕಟ್ಕೊಂಡು ನೀನಿದ್ದಲ್ಲಿಗೆ ನಾನು ಬಂದ್ಬಿಟ್ಟೆ. ಈ ಥರ ಎಮೋಷ್ನಲ್ ಆಗಿ ಮಾತಾಡಿನೆ ನೀನು ನನ್ನ ಯಾಮಾರಿಸಿದ್ದು. ಮೊದಲು ಆಚೆ ನಡಿ, ಇದು ನನ್ನ ಮನೆ, ಇಲ್ಲಿ ನಿನಗೆ ಎಂಟ್ರಿ ಇಲ್ಲ. ನಡಿ. ಅಜ್ಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಹೇಳಪ್ಪ. ನೀನೇನಜ್ಜಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ಯಾ? ಆಚೆ ಕಳ್ಸೋದ್ ಬಿಟ್ಟು. ದಿವ್ಯಾ, ಅವನು ನಿನಗೆ ತಾಳಿ ಕಟ್ಟಿದ ಗಂಡ, ನಮಗೆ ಅಳಿಯಂದ್ರು ಕಣೆ. ಥ್ಯಾಂಕ್ ಯು ಅತ್ತೆ. ನಾನೇ ಅವನನ್ನ ನನ್ನ ಗಂಡ ಅಲ್ಲ ಅಂತ ಹೇಳ್ತಿದ್ದೀನಿ. ನನ್ನ ಗಂಡನೇ ಅಲ್ಲ ಅಂದಮೇಲೆ ನಿಮಗೆ ಹೇಗೆ ಅಳಿಯ ಆಗ್ತಾನೆ? ಏಯ್, ನೀನ್ ಒಂದು ಕ್ಷಣ ನನ್ನ ಕಣ್ಮುಂದೆ ಇದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ತೊಲಗೋ, ಗೆಟ್ ಔಟ್. ಮೆತ್ತಗೆ ಹೇಳೆ, ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಈಗಾಗಲೇ ಅವ್ರಿಗೆ ಅನುಮಾನ ಬಂದಿದೆ. ಹಾಗಿದ್ರೆ ನನ್ನ ಕಣ್ಮುಂದೆ ಒಂದು ಕ್ಷಣ ನಿಂತ್ಕೋಬಾರ್ದು. ಮನೆಯಿಂದ ಹೊರ ಕಳ್ಸೋ. ದಿವ್ಯಾ, ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ, 1000 ಹೋಗುತ್ತೆ. ಇಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟು ಸಂಬಂಧನ ಹಾಳು ಮಾಡ್ಕೊಂಡ್ರೆ ಆಗುತ್ತಾ? ಸುಮ್ಮನೆ ಮುಂದೆ ಹಠ ಮಾಡಿ ಜೀವನ ಹಾಳು ಮಾಡ್ಕೋಬೇಡ್ವೆ. ಅಜ್ಜಿ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಸುಮ್ಮನೆ ಕೂತ್ಕೋ. ನೀನು ಇದ್ರಲ್ಲಿ ತಲೆ ಹಾಕ್ಬೇಡ. ಹೌದಮ್ಮ, ನಮಗೇನೂ ಗೊತ್ತಿಲ್ಲ. ಎಲ್ಲ ಗೊತ್ತಿರೋದು ನಿನ್ನೊಬ್ಳಿಗೆ ನೋಡು. ಅದೇನೋ ಹೇಳ್ತಾರಲ್ಲ, 6 ಹೆತ್ತೋಳಿಗೆ 3 ಹೆತ್ತೋಳು ಹೇಳೋಕೆ ಬಂದ್ಲಂತೆ. ಹಾಗಾಯ್ತು ನಿನ್ನ ಕತೆ. ನಿನ್ನ ಗಂಡನ ಜೊತೆ ಸಂಬಂಧ ಸರಿ ಮಾಡ್ಕೊಂಡ್ಯೋ ಬದುಕದೆ, ಇಲ್ಲ ಅಂದರೆ ನಿನಗೆ ಇಲ್ಲೂ ಜಾಗ ಇರಲ್ಲ, ತಿಳ್ಕೊ. ಜಾಗ ಇಲ್ಲ ಅನ್ನಕ್ಕೆ ನೀನು ಯಾರು? ಇದು ನಮ್ಮ ಅಪ್ಪನ ಮನೆ. ಇಲ್ಲಿರೋದಕ್ಕೆ ನನಗೂ ರೈಟ್ಸ್ ಇದೆ. ನೀನು ಇವಾಗ ಹೋಗ್ತೀಯೋ ಅಥವಾ ನಾನೇ ಕತ್ತಿ ಹಿಡಿದು ಹೊರಗಡೆ ಕಳಿಸ್ಲೋ? ಪ್ಲೀಸ್ ಬೇಬಿ, ನಮ್ದು ಏನೇ ಇದ್ರೂ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ನಾವೀಗ ಕಿತ್ತಾಡಿದ್ರೆ ದೊಡ್ಡವ್ರಿಗೆ ನೋವಲ್ವಾ? ಪಾಪ ಈ ವಯಸ್ಸಿನಲ್ಲಿ ನಾವು ಅವ್ರಿಗೆ ನೋವು ಕೊಡ್ಬೇಕಾ ಹೇಳು? ಓಡಿಸ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಇವಾಗ ನೀನು ಇಲ್ಲಿಂದ ಹೋದ್ರೆ ಸರಿ. ಬೇಬಿ, ಸ್ವಲ್ಪ ಅರ್ಥ ಮಾಡ್ಕೊ. ಏನಾಯ್ತು, ಯಾಕಾಯ್ತು ಎಲ್ಲ ಹೇಳಿದ್ದೀನಿ. ಇನ್ಮೇಲಿಂದ ಬದಲಾಗ್ತೀನಿ, ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ.
ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿನ್ನ ಸುಖವಾಗಿ ನೋಡ್ಕೋತೀನಿ. ನನಗೊಂದೇ ಒಂದು ಚಾನ್ಸ್ ಕೊಡು. ಈ ಬಾಲ ಏನು ಅಂತ ಪ್ರೂವ್ ಮಾಡ್ತೀನಿ. ಈ ಬಾಲ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲಿಲ್ಲಿಂದ ತೊಲಗೋ. ಇವಾಗೇನು ಹೋಗ್ತೀಯೋ ಇಲ್ವೋ?